ಈ ಸ್ಯಾಂಡಲ್‌ವುಡ್ ಅಲ್ಲಿ ನಿಮ್ಗೆ ದರ್ಶನ್ ಅವರಿಂದ ಅಂಬರೀಷ್ ಫಿಲ್ಮ್ ಆಫರ್ ಬಂತು. ನೀವು ಹೋಗಿದ್ರಿ. 20 ಡೇಸ್ ಶೂಟ್ ಕೂಡ ಮಾಡಿದ್ರಿ. ಯಾಕೆ ಮಿಸ್ ಆಯ್ತು? ಮತ್ತೆ ಹೊರಗಡೆ ಯಾಕೆ ಆಚೆ ಬಂದ್ರಿ? ಸೊ ಅದು ನನ್ಗೆ ಆಕ್ಚುಲಿ ಫಿಲ್ಮ್ ಫೀಲ್ಡ್ ಬಗ್ಗೆ ನನ್ಗೆ ಒಂದೇ ಗೊತ್ತಿದೆ, ನಮ್ ಮೈ ಫಾದರ್ ಇಸ್ ಅ ಸೂಪರ್ ಸ್ಟಾರ್. ಯೆಸ್. ಎಷ್ಟೊಂದ್ ಸತಿ ಏನಾಗ್ತಾ ಇತ್ತು ಅಂದ್ರೆ, ನಾವು ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಮೈ ಫಾದರ್, ನಮ್ಮ ತಂದೆಯವ್ರು ಡ್ರೈವ್ ಮಾಡ್ಕೊಂಡು ಹೋಗೋರು, ನಿಲ್ಸ್ಬಿಟ್ಟು ಪೆಟ್ರೋಲ್ ಎಲ್ಲ ಹಾಕ್ಸ್ಬೇಕಾದ್ರೆ ಎಲ್ಲಾರು ಬರೋರು, ಸರ್ ಹೌದು. ಸರ್ ಸರ್ ಅಂತ. ಸೊ ಐ ವಾಸ್ ಲೈಕ್, ಓಕೆ, ನಮ್ಮ ತಂದೆ ದೊಡ್ಡ ಸ್ಟಾರು ಅಂತ ನನ್ಗೊಂದು ಇದಿತ್ತು. ಅಷ್ಟೇ ನನ್ಗೆ ತಿಳಿತು. ಗೊತ್ತಿದ್ದು. ಅದ್ ಬಿಟ್ರೆ ಏನು ತುಂಬಾ ಸಣ್ಣ ಹುಡುಗಿ ನಾನು. ಹ್ಮ್. ಹೋಗ್ತಾ ಹೋಗ್ತಾ ಕಾಲೇಜ್ ಡೇದಲ್ಲಿ ಹೋಗ್ಬೇಕಾದ್ರೆ ಫೋನ್ ಬಂತು ಪ್ರೊಡ್ಯೂಸರ್ ಕಡೆಯಿಂದ, ಹೀಗೆ ಫಿಲ್ಮ್ ದರ್ಶನ್ ಜೊತೆ ಫಿಲ್ಮ್ ಇದೆ, ನಿಮ್ದೇನು ಆಲೋಚನೆ ಅಂತ. ಸಣ್ಣ ಹುಡುಗಿ ನಾನು, ಐ ಥಿಂಕ್ ಐ ವಾಸ್ 16 17 ಅರೌಂಡ್ ಅಷ್ಟೇ. ಇಲ್ಲ 16 17 20 ಐ ಥಿಂಕ್ ಐ ವಾಸ್. ಕಾಲೇಜ್ ಮುಗಿಸ್ಕೊ ಬಂದಿದ್ದೆ ಅನ್ಸುತ್ತೆ. ಸೊ ಅದಾದ್ಮೇಲೆ ನಮ್ಮ ತಾಯಿ ಜೊತೆ ಮಾತಾಡಿದೆ. ಮೈ ಮಾಮ್ ವಾಸ್ ಲೈಕ್, ಮಾಡು, ಇಂಡಿಪೆಂಡೆಂಟ್ ಆಗಿ ಮಾಡಬೇಕು, ಬಿಕಾಸ್ ಅವಾಗ್ಲೂ ನಮಗೆ ಅವತ್ತಿಂದನೂ ಇತ್ತು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅಂತ. ಸೊ ಐ ವೆಂಟ್ ಅಹೆಡ್ ಫಾರ್ ದ ಮೂವೀಸ್. ಟ್ರೈನಿಂಗ್ ನಡೀತು, ಎಲ್ಲ ಓಕೆ ಆಯಿತು, ಬೇಕಾದಷ್ಟು ಕೆಲಸ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಶೂಟಿಂಗ್ ಎಲ್ಲ ಆಯಿತು, ಎಲ್ಲರೂ ಖುಷಿಯಾಗಿದ್ರು. ಆ ನಂತರ ಸಡನ್ನಾಗಿ ನನ್ನ ಸ್ಕೆಡ್ಯೂಲ್ ಯಾವಾಗ ಮುಗೀತು, ಆ ನಂತರ ಸಡನ್ನಾಗಿ ಬಿಫೋರ್ ದ ನೆಕ್ಸ್ಟ್ ಸ್ಕೆಡ್ಯೂಲ್ ಐ ಗಾಟ್ ಅ ಕಾಲ್. ಇಲ್ಲ, ಈ ಥರ ಒಂದು ಸ್ವಲ್ಪ ಏನೋ ಇಶ್ಯೂಸ್ ಇದೆ, ಅವ್ರನ್ನ ಮುಂದೆ ಕರ್ಕೊಳ್ಳೋಕ್ಕಾಗಲ್ಲ ಅಂತ. ಮೈ ಮಾಮ್ ವಾಸ್ ಲೈಕ್, ಇದೇನಪ್ಪ ಸಡನ್ ಆಗಿ ಅಂತ. ಸೊ ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಆ ನಂತರ ತುಂಬ ವರ್ಷಗಳಾದ್ಮೇಲೆ ನಂಗೆ ಬೇರೆ ಬೇರೆ ಕಡೆಯಿಂದ ಇಲ್ಲ ಸುದ್ದಿ ಬಂತು, ಏನಕ್ಕೆ ಆ ಫಿಲ್ಮ್ ಮಿಸ್ ಆಯ್ತು ಅಂತ. ಸೊ ಆ ಸಮಯದಲ್ಲಿ ನನ್ಗೆ ಏನಕ್ಕೆ ಅಂತಾನೂ ಗೊತ್ತಿರ್ಲಿಲ್ಲ ಕಾರಣ. ಆಮೇಲೆ ಯಾರ ಜೊತೆ ಮಾತು ಆಡಿಲ್ಲ. ಈಗ ಒಂದು ಫಿಲ್ಮ್ ಅಂತ ಅಂದ್ರೆ ಪ್ರೊಡ್ಯೂಸರ್ ಮಾತಾಡ್ತಾ ಇರ್ತಾರೆ, ಡೈರೆಕ್ಟರ್ ಮಾತಾಡ್ತಾ ಇರ್ತಾರೆ, ಎಲ್ಲರೂ ಟಚ್ ಅಲ್ಲಿ ಇರ್ತಾರೆ. ಸಡನ್ಲಿ ಎವ್ರಿ ಒನ್ ವೆಂಟ್ ಸೈಲೆಂಟ್. ನಿಮ್ಮ ಹತ್ರ ಉತ್ತರಗಳೇ ಇರಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಫೀಲಿಂಗ್ ಇರುತ್ತೆ, ಇದು ದೊಡ್ಡ ಕೈವಾಡ ಇಲ್ಲದೆ ಇದು ನಡೆಯಕ್ ಆಗಲ್ಲ ಅಂತ ಅಲ್ವಾ. ಸೊ ಹಾಗೆ ಆಗಿದೆ ಅದು. ಬಟ್ ಮತ್ತೆ ಯಾವಾಗಾದ್ರೂ ನೀವು ಹೋಗಿ ಮತ್ತೆ ಫಿಲ್ಮ್ ಇದಕ್ ಹೋಗ್ಬೇಕು ಅಂತ ಆಸೆ ಆಗ್ಲಿಲ್ವಾ? ಆಸೆ ಇತ್ತು, ಅವಾಗಿತ್ತು. ಬಿಕಾಸ್ ಒಂದು ದಾರಿ ಚೂಸ್ ಮಾಡಿದಾಗ ನೀವು ತುಂಬಾ ಅಟ್ಯಾಚ್ ಆಗ್ಬಿಡ್ತೀರಾ, ಇದ್ರಲ್ಲಿ ಮುಂದುವರಿಬೇಕು ಅಂತ. ಆಮೇಲೆ ತುಂಬಾ ಬೇಗನೆ ಫೇಮ್ ಬಂದಿತ್ತು, ತುಂಬಾ ಪಬ್ಲಿಸಿಟಿ ಆಗಿತ್ತು. ಸೊ ಆಸೆ ಇತ್ತು ಹೋಗೋಣ ಅಂತ. ಪ್ಲಸ್ ಆ ವಯಸ್ಸಲ್ಲೂ ನಿಮ್ಗದು ಗ್ಲಾಮರ್ ಫೀಲ್ಡ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಅಷ್ಟೊಂದು ಮೆಚೋರಿಟಿ ಇಲ್ಲ, ಬೇರೆ ತರ ಪರ್ಸ್ಪೆಕ್ಟಿವ್ ಇರಲಿಲ್ಲ, ದೃಷ್ಟಿಕೋನ ಒಂದೇ ಇತ್ತು, ಓಕೆ ಮಾಡೋಣ ಅಂತ. ಸೊ ಪ್ರಯತ್ನಗಳು ತುಂಬಾ ಮಾಡಿದೆ, ಬಟ್ ನನ್ಗೊಂಥರ ಅದು ವಾತಾವರಣನೂ ಸೆಟ್ ಆಗಿಲ್ಲ. ಆಮೇಲೆ ಅಷ್ಟು ಕಂಫರ್ಟಬಲ್ ಆಗೂ ಇರಲಿಲ್ಲ, ಸಪೋರ್ಟ್ ಸಿಸ್ಟಮು ಇರಲಿಲ್ಲ. ಸೊ ಎಲ್ಲ ರೀತಿಯಲ್ಲೂ ಅದು ಮಿಕ್ಸ್ ಆಗ್ಬಿಟ್ಟು ದೆನ್ ಐ ವಾಸ್ ಲೈಕ್, ತುಂಬಾ ಬೇಗನೆ ಆಚೆ ಬಂದ್ಬಿಟ್ಟೆ ಅದರಿಂದ. ಆಲ್ಮೋಸ್ಟ್ 1-2 years ಲೇಟರ್ ಆಫ್ಟರ್ ದಟ್ ಫುಲ್ ಆಚೆನೆ ಬಂದ್ಬಿಟ್ಟೆ. ಆಮೇಲೆ ಬಿಸ್ನೆಸ್ ಸೈಲೆಂಟ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದೆ.